नाम संवत्सरे उत्तरायणे शुभयोगां शुभकरणां एवं गुणां विशेषणां विशिष्टाय मम कचेरेणां उद्घाटनमूलेन महागणपति नंतरे महालक्ष्मी आयुध महालक्ष्मी co-founder and CEO of Staria Mobility. Staria Mobility 2018ನೇ ಇಸ್ವಿಲಿ ಸ್ಥಾಪನೆ ಆಗಿತ್ತು. ಆ್ಯಂಡ್ ಸ್ಥಾಪನೆ ಮಾಡಿದ್ದ ಮೂಲ ಕಾರಣ ಏನಂದರೆ, ಇವಾಗ ಗಿಯರ್ಲೆಸ್ ಇಂಜಿನ್ ಗಾಡಿಗಳು ಅಂದರೆ ಆ್ಯಕ್ಟಿವಾ, ಸುಜುಕಿ ಆಕ್ಸೆಸ್, ಡಿಯೋ ಗಾಡಿ ಅಂಕಲ್ ಯಾರ್ಯಾರು ಓಡಿಸ್ತಾ ಇರ್ತಾರೋ ಆ ಗಾಡಿಗಳ ಪರ್ಫಾರ್ಮೆನ್ಸೇ ಬೇಕು ಅಂತ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಅಕಸ್ಮಾತ್ ಖರೀದಿಸಕ್ಕೆ ಹೋದರೆ ಅವಾಗ ಅವ್ರಿಗೆ ಆಲ್ಮೋಸ್ಟು 1.5 ಲಕ್ಷ ರೂಪಾಯಿ, 1,35,000ದಿಂದ 1,70,000 ರೂಪಾಯಿ ಬೀಳುತ್ತೆ. ಅದನ್ನು ನಾವು ಯಾಕಂದರೆ ಈ ಸ್ಕೂಟರ್ ನಮ್ಮ ದೇಶದಲ್ಲಿ ಓಡಿಸೋರು ಅತಿ ಹೆಚ್ಚು ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಇರೋದ್ರಿಂದ ಈ 1.5 ಲಕ್ಷ, 1,35,000, 1,70,000 ತುಂಬ ಆಗುತ್ತೆ ಅನ್ನೋ ಕಾರಣದಿಂದ ನಾವು 2018ನೇ ಇಸ್ವಿಯಿಂದ ಆಲ್ಮೋಸ್ಟ್ 2022ನೇ ಇಸ್ವಿವರೆಗೂ 4 ವರ್ಷ ಸತತ R&D ಮಾಡಿ ಇಂಡಿಯಾಸ್ ಫಸ್ಟ್ ಇಂಡಿಜಿನೈಸ್ಡ್ ಪೇಟೆಂಟೆಡ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಕಿಟ್ನ ಆಚೆ ತಂದಿದ್ವಿ 2021 ನವೆಂಬರಲ್ಲಿ. ಸೊ ಅದಾದ ನಂತರ ರಾಜಾಜಿನಗರಲ್ಲಿ ನಮ್ಮ ಮೊದಲನೇ ಶೋರೂಮ್ ಓಪನ್ ಆಯಿತು. ಆ್ಯಂಡ್ ನಮಗೆ ತುಂಬ ಖುಷಿಯಾಗೋ ವಿಷಯ ಏನಂದರೆ, ಜನ ತುಂಬ ನಮ್ಮ ಕಾನ್ಸೆಪ್ಟನ್ನು ಸ್ಪಂದಿಸಿ ಅಷ್ಟು ಪ್ರತಿಕ್ರಿಯೆ ಕೊಟ್ಟಿರೋದ್ರಿಂದ 2ನೇ ಶೋರೂಮ್ ಇವತ್ತು ಜಯನಗರಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮೂಲ ಉದ್ದೇಶ ಏನಿತ್ತು, ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ಹೈ ಆ್ಯಂಡ್ EV ಟೆಕ್ನಾಲಜಿ ಅಫೋರ್ಡೆಬಲ್ ಮಾಡುವಂಥ ಏನು ನಮ್ಮದು ಮಾಡುವಂಥ ಒಂದು ಪ್ರತಿಕ್ರಿಯೆ ಇತ್ತು. ಅದನ್ನು ಜನ ತುಂಬ ಸ್ಪಂದಿಸಿ ತುಂಬ ಪ್ರೋತ್ಸಾಹಿಸಿದ್ದಾರೆ. ಆ್ಯಂಡ್ ಕೊನೆಗೆ ಒಂದೇ ಒಂದು ಮಾತು ಏನಂದರೆ, ಹಳೆ ಗಾಡಿ ಇಂಜಿನ್ ಎಲೆಕ್ಟ್ರಿಕ್ ಗಾಡಿ ಆ್ಯಕ್ಟಿವಾ, ಡಿಯೋ, ಸುಜುಕಿ ಆಕ್ಸೆಸ್ ಏನೇ ಇದ್ದರೂ 1,35,000, 1.5 ಲಕ್ಷ ಕೊಟ್ಟು ನೀವು ಹೊಸ ಗಾಡಿ ತೊಗೊಳೋ ಬದಲು ನಮ್ಮ ಹತ್ರ ಬಂದರೆ 60,000 ರೂಪಾಯಿ ಕೊಟ್ಟರೆ ಅದೇ ಗಾಡಿನ ನಾವು ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿ ಕೊಡ್ತೀವಿ. ನಮ್ಮದು 2 ಫ್ಯಾಕ್ಟ್ರಿ ಇದೆ. ಒಂದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಬಾಡಿ ವರ್ಕು. ಸೊ ಏನಾಗುತ್ತೆ, ಇವಾಗ ನಾವೊಂದು ಆಫರ್ ನಡೀತಾ ಇದೆ, ಆಲ್ಮೋಸ್ಟ್ ಒಂದು 6 ತಿಂಗಳವರೆಗೂ ಈ ಆಫರ್ ನಡೆಯುತ್ತೆ. ಏನಪ್ಪ ಆಫರ್ ಅಂದರೆ, ಈ ಹಳೆ ಗಾಡಿಗೆ ಪೇಂಟಿಂಗ್, ಟಿಂಕರಿಂಗ್ ಆ್ಯಂಡ್ ಬಾಡಿ ವರ್ಕ್ ಅಂತ ಹೇಳ್ತಾರೆ. ನೀವು ಯಾವುದೇ ಗರಾಜ್ಗೆ ಹೋಗಿ ಕೇಳಿದ್ರು ಆ ಪೇಂಟಿಂಗ್ ಟಿಂಕರಿಂಗ್ಗೆ ನಿಮ್ಗೆ ಏನಿಲ್ಲ ಅಂದರೂ 11,000ರಿಂದ 12,000 ರೂಪಾಯಿ ಬೀಳುತ್ತೆ. ಬಟ್ ನಾವು ಇನ್ನೊಂದು 6 ತಿಂಗಳವರೆಗೂ ನಮ್ಮ ಹತ್ರ ಬಂದರೆ ನಾವು ಅದನ್ನು ಪೇಂಟಿಂಗ್ ಟಿಂಕರಿಂಗ್ನ ಫ್ರೀಯಾಗಿ ಮಾಡಿಕೊಡ್ತೀವಿ. ನೀವು ಗಾಡಿಗಳು ನಿಂತಿರೋದು ಬಹುಶಃ ನೀವು ನೋಡ್ಬೋದು, ಅದು ಹೇಗಿದೆ ಫಿನಿಶು, ಆಲ್ಮೋಸ್ಟ್ ಹೊಸ ಗಾಡಿ ಥರನೇ ಬರುತ್ತೆ. ಸೊ ನಿಮ್ಮ ಹಳೆ ಗಾಡಿ ತೊಗೊಂಬಂದು 60,000 ರೂಪಾಯಿ ಕೊಟ್ಟು 11,000-12,000 ರೂಪಾಯಿ ಪೇಂಟಿಂಗ್ ಟಿಂಕರಿಂಗ್ ಫ್ರೀ ನಾವು ಮಾಡಿ, ಅಲ್ಲಿ ಆಚೆ ಬರೋಸಲ್ಲಿ ನಿಮ್ಮ ಸಿಗ್ನಲಲ್ಲಿ ನಿಂತರೆ ಯಾರ್ಯಾರು ಪಕ್ಕ ಬಂದವ್ರು ಕೇಳ್ತಾರೆ, ಇದು ಹೊಸದಾಗಿ ಆಕ್ಸೆಸ್ಸು ಆ್ಯಕ್ಟಿವ್ ಯಾವ್ದಾದ್ರು ಹೊಸ ಎಲೆಕ್ಟ್ರಿಕ್ ಗಾಡಿ ಬಿಟ್ಟಿದೆಯಾ ಅಂತ ಅಷ್ಟು ಚೆನ್ನಾಗಿ ಮಾಡಿ ಬಿಡ್ತೀವಿ. ಸೊ ಇನ್ನೊಂದು 6 ತಿಂಗಳು ಆಫರ್ ಇದೆ. ಬ್ಯಾಟ್ರಿ ನಾವು ಬಂದ್ಬಿಟ್ಟು 45,000 ಕಿಲೋಮೀಟರು ಇಲ್ಲ 3 ವರ್ಷ ಕೊಡ್ತಾಯಿದ್ದೀವಿ. ಸೊ ವಿಚ್ ಎವರ್ ಇಸ್ ಅರ್ಲಿಯರ್. ಸ್ಪೀಡಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ 2 ವೇರಿಯಂಟ್ ಇದೆ. ಸೊ ನಮ್ಮದ್ರಲ್ಲಿ ಕಂಫರ್ಟ್ ಪ್ಲಸ್ ಅಂತ ಇದೆ, ಇನ್ನೊಂದು ಸ್ಪೋರ್ಟ್ ಅಂದರೆ ವೇರಿಯಂಟ್ ಇದೆ, ರಶ್ ಅಂತ ವೇರಿಯಂಟ್ ಇದೆ. ಕಂಫರ್ಟ್ ಪ್ಲಸ್ ಅಂತಿದೆ, ರಶ್ ಅಂತ ವೇರಿಯಂಟ್ ಇದೆ. ಕಂಫರ್ಟ್ ಪ್ಲಸ್ಸಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 55, ರಶಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ ಚಾರ್ಜ್ ಆಗಿದ್ದಾಗ ಆಲ್ಮೋಸ್ಟ್ 85ವರೆಗೂ ಹೋಗೋ ಸಾಧ್ಯತೆ ಇದೆ. ಆ್ಯಂಡ್ ರಶಲ್ಲಿ ನಿಮ್ಮ ಪಿಕಪ್ ಬಂದ್ಬಿಟ್ಟು 0 to 40 in 3.7 ಸೆಕೆಂಡ್ಸು. ಕಂಫರ್ಟ್ ಪ್ಲಸ್ಸಲ್ಲಿ ಪಿಕಪ್ ಬಂದ್ಬಿಟ್ಟು 0 to 40 in 4.5 ಸೆಕೆಂಡ್ಸ್ ಇರುತ್ತೆ. ಆ್ಯಂಡ್ ಇದ್ರದ್ದು ಮೈಲೇಜು ಬೋತ್ ಕಂಫರ್ಟ್ ಪ್ಲಸ್ ಆ್ಯಂಡ್ ರಶ್ ಎರಡರಲ್ಲೂ ಮೈಲೇಜು 85 ಕಿಲೋಮೀಟರ್ ಇರುತ್ತೆ. ಯಾಕಂದರೆ ಅದರಲ್ಲಿ ಮೋಡ್ಗಳಂತ ಇರುತ್ತೆ. ರಶ್ ಅಲ್ಲಿ 3 ಮೋಡ್ ಇರುತ್ತೆ, ಕಂಫರ್ಟ್ ಪ್ಲಸ್ಸಲ್ಲಿ 2 ಮೋಡ್ ಇರುತ್ತೆ. ಕಂಫರ್ಟ್ ಪ್ಲಸ್ಸಲ್ಲಿ ಸೂಪರ್ ಈಕೋ ಅಂತಿರುತ್ತೆ, ರಶಲ್ಲೂ ಸೂಪರ್ ಈಕೋ ಅಂತಿರುತ್ತೆ. ಈ 2 ಮೋಡಲ್ಲಿ 85 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಸೊ ನೀವಿದು ನೋಡಿದ್ರೆ ನಾನು ಏನೇನು ಸ್ಪೆಸಿಫಿಕೇಷನ್ ನಿಮಗೆ ಕೊಟ್ಟನು ಅಂದರೆ, ಆಕ್ಸಲರೇಷನ್ 0 to 40 in 3.7 ಸೆಕೆಂಡ್ಸ್, ಟಾಪ್ ಸ್ಪೀಡ್ 85 km/h, ಮೈಲೇಜ್ ಆಫ್ ಆಲ್ಮೋಸ್ಟ್ 85. ನೀವು ಯಾವುದೇ ಸ್ಕೂಟರ್ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ನೋಡಿ, ಇಂಥ ಸ್ಪೆಸಿಫಿಕೇಷನ್ ಇರೋದು 1,35,000 ರೂಪಾಯಿ ಮೇಲೇ ಸ್ಟಾರ್ಟ್ ಆಗೋದು. ಇವತ್ತಿನ ರೇಟ್ ಹೇಳ್ಬೋದು ನಾವು ಹಾಕ್ತಾ ಇರೋ ಬ್ಯಾಟ್ರಿ ಒಂದು ಸತಿ ಅದರದ್ದು 45,000 ಕಿಲೋಮೀಟ್ರ್ ಮುಗ್ದಾದ್ಮೇಲೆ 37,000 ರೂಪಾಯಿ ಬೀಳುತ್ತೆ. ಬಟ್ ನಮ್ಮದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಬಿಸ್ನೆಸ್ ಮಾಡೆಲ್ ನೀವು ನೋಡಿದ್ರೆ ನಮ್ಮ ಹತ್ರ ಬರೋ ಗಾಡಿ 10ರಿಂದ 12 ವರ್ಷ ಗಾಡಿಗಳಿರುತ್ತೆ, ಹಳೆ ಗಾಡಿಗಳು. ಸೊ ಅವ್ರು ಬಂದಾಗ ಅವರ ಮೈಂಡಲ್ಲಿ ಏನಿರುತ್ತೆ ಅಂದರೆ, ಇದನ್ನು ಕನ್ವರ್ಟ್ ಮಾಡಿ ಇದೊಂದು 5 ವರ್ಷ ಓಡಿದ್ರೆ ಸಾಕು, ಮುಂದಿನ ನೋಡ್ಕೊಳ್ಳೋಣ ಅಂತ ಹೇಳ್ಬೋದು. ಸೊ ಈ 5 ವರ್ಷದೊಳಗಡೆ ನಮ್ಮ ಬ್ಯಾಟ್ರಿ ಬಂದೇ ಬರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಈ 45,000 ಕಿಲೋಮೀಟ್ರ್ ಏನಿದೆ, ಒಂದು 4ರಿಂದ 5 ವರ್ಷ ಒಳಗಡೆ ಮುಗಿ ಹೋಗುತ್ತೆ. ಸೊ
ನಮ್ಮ ಅನಿಸಿಕೆ ಏನಂದರೆ ಈ 5 ವರ್ಷದೊಳಗಡೆ, ಇನ್ಫ್ಯಾಕ್ಟ್ ಇನ್ನೊಂದು ವರ್ಷದೊಳಗಡೆ ನಮ್ಮದೇ ಹೊಸ ಎಲೆಕ್ಟ್ರಿಕ್ ಗಾಡಿ ಮಾಡೋ ಸಾಧ್ಯತೆಗಳು ಇದೆ. ಅದರದ್ದು ಪ್ರಿಪ್ರೇಷನ್ಸು ನಡೀತಾ ಇದೆ. ಸೊ ನಮ್ದು ಏನಪ್ಪ ಅಂದರೆ ಬೆಂಗಳೂರು ಬಿಟ್ಟು ಇಡೀ ಭಾರತದಲ್ಲಿ ಇನ್ನೊಂದು 2 ವರ್ಷದಲ್ಲಿ ಇದಾದಷ್ಟು ರೆಟ್ರೋಫಿಟ್ ಮಾಡಿ ಅಷ್ಟರಲ್ಲಿ ಒಳ್ಳೆ ಡೀಲರ್ ನೆಟ್ವರ್ಕ್ ಮಾಡಿ ಅಷ್ಟರಲ್ಲಿ ನಮ್ದು ಹೊಸ ಗಾಡಿ ಬಿಟ್ಟು ನಮ್ಮದು ರೆಟ್ರೋಫಿಟ್ ಯಾರ್ಯಾರು ಮಾಡಿದಾರೋ ಅವ್ರಿಗೆ ನಾವು ಎಕ್ಸ್ಚೇಂಜ್ ಆಫರ್ ಕೊಟ್ಟು ನಮ್ಮ ಹೊಸ ಗಾಡಿ ಕೊಡೋ ಥರ ಒಂದು ಪ್ಲ್ಯಾನ್ ಕೂಡ ನಮ್ಮಲ್ಲಿದೆ. ರಿಜಿಸ್ಟ್ರೇಷನ್ನು ನಮ್ಮದು ಇನ್ಫ್ಯಾಕ್ಟ್ ಆರ್ಸ್ ವಾಸ್ ದ ಫಸ್ಟ್ ಮೋಸ್ಟ್ ಪವರ್ಫುಲ್ ಅಪ್ರೂವ್ಡ್ ಕಿಟ್ ಬೈ ಅರಾಯ್ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಪೂನಾಲಿದೆ. ನಮ್ಮ ಕಿಟ್ಟಲ್ಲಿ ಅಪ್ರೂವ್ ಆಗಿದೆ. ಅದಾದಮೇಲೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರ ಹತ್ರನೂ ಮೀಟಾಗಿ ಅಲ್ಲೂ ಪ್ರೊಸೀಜರ್ ಮುಗಿದು ನಮ್ಮದು ನಿಮ್ಮ ಗಾಡಿ ಇವಾಗ ನೀವು ಕೊಟ್ಟರೆ ನೇಮ್ ಅಂದರೆ ನಂಬರ್ ಸೇಮ್ ಇರುತ್ತೆ, ಬೋರ್ಡ್ ಮಾತ್ರ ವೈಟಿಂದ ಗ್ರೀನ್ ಆಗುತ್ತೆ. ರಿಜಿಸ್ಟ್ರೇಷನ್ ನಾವು ಏನು 60,000 ರೂಪಾಯಿ ಇವತ್ತು ಹೇಳ್ತಾ ಇದ್ದೀವಿ, ದಟ್ ಇನ್ಕ್ಲೂಡ್ಸ್ ರಿಜಿಸ್ಟ್ರೇಷನ್. ಮಲ್ಲಿಕಾರ್ಜುನ, ಕೋ-ಫೌಂಡರ್ ಆಫ್ ದಿ ಸ್ಟಾರಿಯಾ ಮೊಬಿಲಿಟಿ. ಸೊ ಇವತ್ತು ನಾವು ಜಯನಗರದಲ್ಲಿ ಸ್ಟಾರಿಯಾ ಮೊಬಿಲಿಟಿ ನ್ಯೂ ಶೋರೂಮನ್ನು ಓಪನ್ ಮಾಡ್ತಾ ಇದ್ದೀವಿ. ಸ್ಟಾರಿಯಾ ನಿಮ್ಮ ಹಳೆ ವೆಹಿಕಲ್ಗಳು ಯಾವುದೇ ಆ್ಯಕ್ಟಿವ್ ಇರ್ಬೋದು, ಆಕ್ಸೆಸ್ ಇರ್ಬೋದು, ಯಾವುದೇ ಸ್ಕೂಟರ್ ಇದ್ರೂ ಅದನ್ನು ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ತೀವಿ, ಎಲೆಕ್ಟ್ರಿಫಿಕೇಷನ್ ಮಾಡ್ತೀವಿ. ಸೊ ನಿಮ್ಮದು ಮೈಲೇಜ್ ಬರ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇರಲ್ಲ, ಮತ್ತು ಮೇಂಟೆನೆನ್ಸ್ ಆಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇರಲ್ಲ. ಯಾವುದೇ ಹಳೆ ಗಾಡಿ ಗುಜರಿಗೆ ಹಾಕೋ ಬದಲು ನೀವು ಅದು ಕನ್ವರ್ಟ್ ಮಾಡಿ, ನೀವು ಅದನ್ನೇ ಕನ್ವರ್ಟ್ ಮಾಡಿ ನೀವು ಲಾಂಗ್ ಲಾಸ್ಟು ನಿಮಗೆ ಬರುತ್ತೆ. ಪ್ಲಸ್ ಹೊಸ ಗಾಡಿಗೆ ಅಷ್ಟೊಂದು ದುಡ್ಡಿಲ್ಲ ಅನ್ನೋರು ಹಳೆ ವೆಹಿಕಲ್ನ ನಿಮ್ಮ ಹತ್ರ ಇರ್ತಕ್ಕಂಥ ಹಳೆ ವೆಹಿಕಲ್ನ ಕನ್ವರ್ಟ್ ಮಾಡಿ ಅದೇ ಗಾಡಿನ ಕಂಟಿನ್ಯೂ ಮಾಡ್ಬೋದು. ಪ್ಲಸ್ ಅದೇ ಗಾಡಿದು RTO ನಂಬರು ಸೇಮ್ ಇರುತ್ತೆ, ಎಲ್ಲ ಇರುತ್ತೆ. ಪ್ಲಸ್ ನಿಮ್ಮದು ಆಲ್ರೆಡಿ ನಂಬಿರ್ತಕ್ಕಂಥ ಗಾಡಿ ಅದು, ಪ್ಲಸ್ ಒಳ್ಳೆ ಬಾಡಿ ಬಿಲ್ಡ್ ಇರ್ತಕ್ಕಂಥ ಗಾಡಿ. ಸೊ ಅದು ಎಲೆಕ್ಟ್ರಿಕ್ ಮಾಡಿದ್ರೆ ನಿಮಗೆ ಒಳ್ಳೆ ಮೈಲೇಜು ಬರುತ್ತೆ, ಪ್ಲಸ್ ಒಳ್ಳೆ ಸೇವಿಂಗು ಇದೆ. ಸುಮಾರು 5-6 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಟ್ಟು ಸ್ಟಾರಿಯಾ ಮೊಬಿಲಿಟಿ R&D ಮಾಡಿ ಎಲ್ಲ ವರ್ಕ್ ಮಾಡಿ ಸಕ್ಸಸ್ ಆಗಿದೆ. ಪ್ಲಸ್ ಇದುವರೆಗೂ ಒಂದು ಇಶ್ಯೂ ಇಲ್ಲ. 400ಕ್ಕಿಂತ ಹೆಚ್ಚು ಕಸ್ಟಮರಿಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಇನ್ನು ಜಯನಗರ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಹಕರಿಗೆ ಸಹಾಯ ಮಾಡೋದಕ್ಕೋಸ್ಕರ ಇಲ್ಲೇ ಹತ್ತಿರದಲ್ಲೇ ಜಯನಗರದಲ್ಲಿ ಹೊಸ ಶೋರೂಮ್ ಓಪನ್ ಆಗ್ತಾ ಇದೆ. ದಯಮಾಡಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ, ನಮ್ಮ ಗಾಡಿನ ಟೆಸ್ಟ್ ರೈಡ್ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ಗಾಡಿಗಳನ್ನು ಕನ್ವರ್ಟ್ ಮಾಡಿಸ್ಕೊಂಡು ನೀವು ಸಹ ಸೇಫ್ ಡ್ರೈವ್ ಮಾಡಿ, ಪ್ಲಸ್ಸು ನೇಚರ್ಗೂ ಸಹ ಸೇವ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಇನ್ಶೂರೆನ್ಸು ಮತ್ತು FC ಎಲ್ಲ ಡಾಕ್ಯುಮೆಂಟು ಕಂಟಿನ್ಯೂ ಆಗುತ್ತೆ. ಸೊ ನಿಮ್ಮ RC ಕಾರ್ಡಲ್ಲಿ ನಾವು ಕನ್ವರ್ಟ್ ಮಾಡಿದ್ಮೇಲೆ ಫ್ಯೂಯಲ್ ಟೈಪು ಪೆಟ್ರೋಲಿಂದ ಎಲೆಕ್ಟ್ರಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಇನ್ಶೂರೆನ್ಸು ಮತ್ತು FC ಎಲ್ಲ ಗಾಡಿದು ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ FC ಇಲ್ಲ ಅಂದರೆ FC ರಿನ್ಯೂ ಮಾಡಿಸ್ಕೋಬೋದು. ನಾವು ಕನ್ವರ್ಟ್ ಆದಮೇಲೂ FC ಲ್ಯಾಪ್ಸ್ ಆದರೆ ಅದನ್ನು ಮತ್ತೆ ರಿನ್ಯೂ ಮಾಡ್ಕೋಬೋದು. ಅದಕ್ಕೆ ಎಲ್ಲ ಥರದ RTO ಪರ್ಮಿಷನ್ ಇದೆ. ARI ಸರ್ಟಿಫೈಡ್ ಸ್ಟಾರಿಯಾ ಮೊಬಿಲಿಟಿ ಕಿಟ್ ನಾವೇನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ, ಅದು ಆಲ್ ಓವರ್ ಇಂಡಿಯಾದಲ್ಲಿ ಅಪ್ರೂವ್ಡ್ ಆಗಿದೆ. ಪ್ಲಸ್ ಕರ್ನಾಟಕದಲ್ಲಿ ಆಲ್ರೆಡಿ ಎಲ್ಲ ಡಿಸ್ಟ್ರಿಕ್ಗಳಲ್ಲೂ ಆಪ್ರೇಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಆಲ್ರೆಡಿ ರಾಜಾಜಿನಗರದ 1 more ಶೋರೂಮ್ ಇದೆ, ಅಲ್ಲಿ ಆಪ್ರೇಟ್ ಆಗ್ತಾ ಇದೆ. ಇದು 2nd ಶೋರೂಮು ಓಪನ್ ಆಗ್ತಾ ಇರೋದು. ಎಲ್ಲ ಕಸ್ಟಮರ್ಗೂ ಹತ್ತಿರದಲ್ಲೇ ನಿಮಗೆ ಸರ್ವಿಸ್ ಇದೆ. ಪ್ಲಸ್ ವಿತಿನ್ ಟೈಮ್ ಲೈನಲ್ಲಿ ನಮಗೆ ಶೋರೂಮು ಮತ್ತು ಮ್ಯಾನುಫ್ಯಾಕ್ಚರಿಂಗು ನಮ್ಮದೇ ಇರೋದ್ರಿಂದ ನಿಮಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ನಾವೆಲ್ಲವೂ ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದೀವಿ.